ಅದೇನು ಚಿಂತೆ ಮಾಡುತ್ತಾ ಕುಳಿತುಬಿಟ್ಟಿದ್ದೀರಲ್ಲ, ಬನ್ನಿ ಮೊದಲು ಒಂದು ಕಪ್ ಚಾ ಕುಡಿಯೋರಂತೆ, ನಡೀರಿ. ಏನು ಮಾಡಲಿ ಮಂಗಳ, ತಾನೊಂದು ಬಗೆದರೆ ದೈವ ಒಂದು ಬಗೆಯಿತು ಎಂಬಂತೆ ಏನೇನು ಆಸೆ ಇಟ್ಟುಕೊಂಡು ಕನಸು ಕಾಣುತ್ತಿದ್ದೆ. ಆದರೆ ಆ ಕನಸು ನನಸಾಗುವುದಿಲ್ಲ ಎಂಬಂತೆ ಅದಕ್ಕೆ ಭಯವಾಗುತ್ತಿದೆ. ಭಯ? ಅದು ಯಾವ ಭಯ ನಿಮ್ಮನ್ನು ಆವರಿಸಿಕೊಂಡಿದೆ ಅಂತ ಹೇಳ್ರಿ. ನಿಮ್ಮ ಅರ್ಧಂಗಿಯಾದ ನನಗೂ ಅದರಲ್ಲಿ ಪಾಲಿಲ್ವೇನ್ರಿ? ಅದು ಯಾವ ವಿಷಯ ಅಂತ ಹೇಳಿ. ಸಾಕಷ್ಟು ಹಣ ಖರ್ಚು ಮಾಡಿ ತಮ್ಮ ಶಶಿಧರನನ್ನು ಡಬಲ್ ಡಿಗ್ರಿ ಓದಿಸಿದೆ. ಇಂದು ಅವನು ಇನ್ಸ್ಪೆಕ್ಟರ್ ಆಗಿ ಇದೇ ನಮ್ಮ ಶಹರ್ ಪೊಲೀಸ್ ಠಾಣೆಗೆ ಅಧಿಕಾರ ಸ್ವೀಕರಿಸಿಕೊಳ್ಳುತ್ತಿದ್ದಾನೆ. ಸ್ವಾಮಿ, ಇದೇನ್ರಿ ಹೇಳ್ತಾ ಇದ್ದೀರಾ? ಅಲ್ಲ ರೀ, ತಮ್ಮನೊಬ್ಬ ದೊಡ್ಡ ಸಾಹೇಬನಾಗಿ ಈ ಊರಿಗೆ ಬರ್ತಾನೆ ಅಂದ್ರೆ ಖುಷಿ ಪಡೋದನ್ನ ಬಿಟ್ಟು ಚಿಂತೆ ಮಾಡ್ತಿದ್ದೀರಲ್ರಿ. ಆ ಒಬ್ಬ ತಮ್ಮನಿಗೆ ಖುಷಿ ಪಡಬೇಕು ನಿಜ ಮಂಗಳ, ಇನ್ನೊಬ್ಬ ತಮ್ಮನಿಂದ ದುಃಖ ಪಡಬೇಕಾಗಿದೆ. ಅಂದ್ರೆ ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನ್ರಿ? MLA ಗೌಡ್ರ ತಂಗಿನ ನಮ್ಮ ಬೀರ ಪ್ರೀತಿ ಮಾಡೋನಂತೆ. ಅವರ ಅಣ್ಣನಿಗೆ ಎದುರಾಗಿ ಅವಳು ಅವನನ್ನೇ ಮದುವೆಯಾಗಿ ಈ ಮನೆಗೆ ಬರ್ತಾಳಂತ ಊರು ತುಂಬಾ ಜನ ಗುಸುಗುಸು ಮಾತನಾಡುತ್ತಿದ್ದಾರೆ. ಅದಕ್ಕೆ ನನಗೆ ಭಯವಾಗುತ್ತಿದೆ. ಏನ್ರಿ ಏನ್ ಹೇಳ್ತಾ ಇದ್ದೀರಾ ನೀವು? ದೊಡ್ಡ ಜಮೀನ್ದಾರನ ಮಗಳು ಬಾಳ ಬಾಳ ಸಾಲಿ ಕಲ್ತಾಕಿ ಕುರಿ ಕಾಯೋ ನನ್ನ ಮೈದನ ಕೈ ಹಿಡಿತಾಳೆ ಅಂದ್ರೆ ಇದು ಆಶ್ಚರ್ಯವೇ ಸರಿ. ಮುಂದೆ ಹೇಗ್ರಿ, ಏನ್ ಮಾಡುದು ನಾವು? ಅಣ್ಣ, ಅತ್ತಿಗೆ, ನಿಮ್ಮನ್ನು ಕೇಳದೆ ನಾನೊಂದು ದೊಡ್ಡ ತಪ್ಪು ಮಾಡಿದ್ದೇನೆ, ನನಗೆ ಆಶೀರ್ವಾದ ಮಾಡಿ. ಸಾಧ್ಯವಿಲ್ಲ, ನಿನ್ನ ಮಾತನ್ನು ನಾನು ಒಪ್ಪುವುದಿಲ್ಲ. ನೀನು ತಪ್ಪು ಮಾಡುವುದೇನು? ಪೂರ ತಪ್ಪು ಮಾಡಿಬಿಟ್ಟಿದ್ದೀಯಾ. ಆಕಾಶ ಭೂಮಿಗೆ ಎಷ್ಟು ಅಂತರವಿದೆಯೋ ಈ ನಿಮ್ಮ ಸಂಬಂಧ ಅದಕ್ಕಿಂತ ದೂರ ಅಂತರವಿದೆ. ನಾವೆಲ್ಲಿ, ಅವರೆಲ್ಲಿ, ನೀನೆಲ್ಲಿ, ಇವಳೆಲ್ಲಿ? ನಾಚಿಗೆಟ್ಟವನಿ, ಮುಗಿಲನ್ನೇ ಹರಿದು ನಿನ್ನ ಹೆಗಲ ಮೇಲೆ ಹಾಕೊಂಡು ಎಲ್ಲೋ ಹುಚ್ಚ. ಅಣ್ಣ, ನನ್ನ ಸಲುವಾಗಿ ನೀನು ಬಹಳ ತ್ರಾಸು ಮಾಡಿಕೊಂಡು ಆಘಾತ ಮಾಡಿಕೊಳ್ಳಬೇಡಣ್ಣ. ನಾನೆಷ್ಟೇ ಇವಳಿಂದ ದೂರ ಸರಿಯಬೇಕೆಂದರೂ ಆ ವಿಧಿ ನಮ್ಮನ್ನು ಬಿಡ್ತಾ ಇಲ್ಲ. ನಾನು ಕಲಿತವನಲ್ಲ, ನನಗೂ ನಿನಗೂ ಎಲ್ಲಿಂದ ಮದುವೆ ಎಂದರೆ ಇವಳು ಕೇಳುತ್ತಿಲ್ಲ. ನೀನು ಕೈ ಬಿಟ್ಟರೆ ನಾನು ಕೆರೆಗೆ ಹಾರಿ ಸಾಯುತ್ತೇನೆಂದು ಅಳುತ್ತಿದ್ದಾಳಲ್ಲ. ಇದಕ್ಕೆ ನೀನೇ ಏನು ಹೇಳ್ತಿ ಹೇಳ. ಹೌದು ದೇವರೇ, ನನ್ನ ಅಣ್ಣ ಈ ನಾಡಿನ ಅರಸನಾಗಿರ್ಬೋದು, ನನ್ನನ್ನ ಕೊಲ್ಲಲೂಬಹುದು, ಆದ್ರೆ ಇವರ ಮೇಲಿಟ್ಟ ಪ್ರೀತಿ ಎಂದೆಂದಿಗೂ ಅಮರ. ನೋಡಿ, ಇವರು ನನ್ನನ್ನ ಬಿಟ್ಟು ಹೋದ್ರೆ ನಾನು ಸತ್ತೇ ಹೋಗ್ತೀನಿ. ಇಂತಹ ಕೆಟ್ಟ ಹಠ ಮಾಡಬೇಡ ತಾಯಿ, ಇಂತಹ ಕೆಟ್ಟ ಹಠ ಮಾಡಬೇಡ. ಇದು ಒಳ್ಳೆಯದಲ್ಲ. ನಿಮ್ಮಣ್ಣ ಈ ಊರಿಗೆ ಕೆಟ್ಟ ಮನುಷ್ಯ. ನಾವೆಲ್ಲ ಅವನ ಸೇವಕರಂತೆ ನಡೆಯಬೇಕು. ಈ ನಿನ್ನ ಈ ಹುಚ್ಚತನ ಅವನಿಗೆ ಗೊತ್ತಾದ್ರೆ ನಮ್ಮ ವಂಶ ಸರ್ವನಾಶ ಮಾಡಿಬಿಡುತ್ತಾನೆ. ನೋಡಿ, ನಮ್ಮ ಈ ಪ್ರೀತಿಯ ಮುಂದೆ ನಮ್ಮ ಅಣ್ಣನ ಧೀರ ಶೂರತನ ನಡೆಯೋದಿಲ್ಲ ದೇವರೇ. ಅವರ ವಿಚಾರ ನಿಮಗಿನ್ನೂ ತಿಳಿದಿಲ್ಲ. ನಿಮ್ಮ ಕಿರಿತಮ್ಮ ಶಶಿಧರನಿಗೆ ಕೊಟ್ಟು ನನ್ನನ್ನ ಬಲಾತ್ಕಾರದಿಂದ ಮದುವೆ ಮಾಡುತ್ತಿದ್ದರು. ಅಷ್ಟೇ ಅಲ್ಲದೆ ಆ ಮನೋಹರ ನನ್ನನ್ನ ಶೀಲಂಹಾರಣ ಮಾಡುತ್ತಿದ್ದ. ಅಷ್ಟರಲ್ಲೇ ಇವರು ಓಡಿ ಬಂದು ನನ್ನ ಮಾನ ಪ್ರಾಣವನ್ನ ಕಾಪಾಡಿದ್ದಾರೆ ಅಂದಾಗ ಇವರೇ ತಾನೇ ನನ್ನ ಗಡ್ಡ. ದಯಮಾಡಿ ಈ ಅನಾಥಳಿಗೆ ಒಂದು ಅರಶಿನದ ತಾಳಿಯಾದ್ರೂ ಕಟ್ಟಿಸಿಬಿಡಿ. ನಿಮ್ಮ ಪಾದ ಮುಟ್ಟಿ ಕೇಳಿ. ಅಖಂಡೇಶ್ವರ, ಎಂತಹ ಕಠೋರದ ಮಾತಮ್ಮ ನಿನ್ನದು. ಇದು ಎಂತಹ ಕಠೋರದ ಮಾತು. ಒಂದೇ ರಕ್ತ ಹಂಚಿಕೊಂಡು ಬಂದ ಅಣ್ಣ ತಮ್ಮಂದಿರಲ್ಲಿ ಈ ವಿಘ್ನದ ಮದುವೆಯೇ? ಶಿವ ಶಿವ, ಇದಕ್ಕೆ ನಾನೇನೆಂದು ಉತ್ತರ ಕೊಡಲಿ, ನಾನೇನೆಂದು ಉತ್ತರ ಕೊಡಲಿ? ಮಂಗಳ, ನೀನಾದರೂ ತಿಳಿಸಿ ಹೇಳಿ ಹುಚ್ಚು ಹುಡುಗರಿಗೆ. ಕೆಚ್ಚದೆ ನನ್ನ ಮೈದುನ, ಇಂಥ ಕೆಲಸವನ್ನು ಮಾಡಿ ಎಂತ ಹುಚ್ಚನಾಗ್ಬಿಟ್ಟೆಪ್ಪ ನೀನು. ನೋಡಮ್ಮ ಲಕ್ಷ್ಮಿ, ನಾನು ಹೇಳೋ ಮಾತನ್ನು ಸ್ವಲ್ಪ ನೀನಾದ್ರೂ ಅರ್ಥ ಮಾಡ್ಕೊಳಮ್ಮ. ಒಂದು ಹೆಣ್ಣಿನ ಕಷ್ಟ ಒಂದು ಹೆಣ್ಣೆ ಅರ್ಥ ಮಾಡಿಕೊಳ್ಬೇಕಮ್ಮ. ನೀವೇನಾದ್ರೂ ಇದರಿಂದ ನನ್ನನ್ನ ದೂರ ಮಾಡಿದ್ರೆ ನನ್ನ ಅಣ್ಣನಿಂದ ನನ್ನ ಪ್ರಾಣ ಉಳಿಯೋದಿಲ್ಲ. ನನ್ನ ಮಾನ ಪ್ರಾಣ ಎಲ್ಲವೂ ನೀವೇ ಕಾಪಾಡಬೇಕು. ಒಂದು ಹಣ್ಣು ಉಳಿಸಾಕೋ ಈ ಇಡೀ ಮರವನ್ನೇ ಕಡಿಲಿಕ್ಕೆ ಹತ್ತಿದ್ದೇನೆ. ನಾನೇನು ಮಾಡಲಿ? ಕಿರಿತಮ್ಮ ಬಯಸಿದ ಹುಡುಗಿಯನ್ನೇ ಈ ತಮ್ಮ ಕೈ ಹಿಡಿದು ಒಂದೇ ಮನೆಯಲ್ಲಿ ಇರುವುದೆಂದರೆ ಇದಕ್ಕಿಂತ ಭಾರಿ ನೋವು ಬೇರೆ ಏನಿದೆ ತಾಯಿ? ನೀನೇ ಹೇಳಮ್ಮ.
ನಿನಗೆ ಕೈ ಮುಗಿದು ಕೇಳುತ್ತೇನಮ್ಮ, ಇವನನ್ನು ಬಿಟ್ಟು ನೀ ಬೇರೆ ದಾರಿ ನೋಡ್ಕೊಂಡು ಬಿಡು. ಅಣ್ಣ, ನಿನ್ನ ಮನ ನೋಯಿಸುವ ಕಟುಕ ನಾನಾಗಲಾರಿ. ತಾನಾಗಿಯೇ ಬಯಸಿ ಬಂದ ಹೆಣ್ಣು ಒಂದು ಕಡೆಯಾದರೆ ಅಣ್ಣನ ಆಜ್ಞೆಯನ್ನು ಮೀರುವುದು ಇನ್ನೊಂದು ಕಡೆ. ಇದು ನನಗೆ ಧರ್ಮ ಸಂಕಟ. ಅಣ್ಣ, ಈ ಕಾರ್ಯ ನಿನಗೂ ನೋವು ಉಂಟು ಮಾಡುವುದಾದರೆ ಈಗ ನಾವಿಬ್ಬರು ಅಗಲುವುದಾದರೆ ನಾವು ಒತ್ತೊಟ್ಟಿಗೆ ಸಾಯ್ತೀವಿ. ಅಯ್ಯೋ ಶಿವ ಶಿವ, ಆ ಮಾತನಾಡಬೇಡ. ನೀನಿಲ್ಲದೆ ಹೋದರೆ ನಾ ಬದುಕಲಾರೆ. ನಿನಗೆ ಸಿಕ್ಕಂತೆ ಹಾಲು ತುಪ್ಪ ಉಣಿಸಿದ ಕೈಯೋ ಇದು. ಈ ಕೈಯಿಂದ ನಾನಿನ್ನ ಸಾಯಿಸಲಾರೆ ತಮ್ಮ, ಸಾಯಿಸಲಾರೆ. ಆದರೆ ಒಂದು ಮಾತು ಕಣ್ಣ, 1000 ಮಾತನ್ನಾದರೂ ಹೇಳು, ಶಿರಸ ವಹಿಸಿ ಮಾಡ್ತೀನಿ. ನಿನಗಾಗಿ ಹುಲಿ ಹಾಲನ್ನು ತಂದು ಕೊಡಲೇ? ಇಲ್ಲ, ನಿನಗಾಗಿ, ನಿನ್ನ ಪ್ರಾಣಕ್ಕಾಗಿ ಆ ಮಾರುತಿ ದೇವ ಎತ್ತಿ ತಂದ ದ್ರೋಣ ಪರ್ವತವನ್ನು ಎತ್ತಿ ತರಲೇ? ಇಲ್ಲ, ಪ್ರತಿ ಕ್ಷಣಕ್ಕೂ ನಿನ್ನ ಕಣ್ಣಲ್ಲಿ ನೀವು ಧರಿಸುವ ಆ ಚಾಂಡಾಲನ ರಕ್ತವನ್ನು ನಿನ್ನ ಅದಕ್ಕೆ ತಂದು ತಿಲಕವನ್ನಿರಲಿ. ಹೇಳಣ್ಣ, ಹೇಳು, ಅದಾವ ನಿನ್ನ ಮಾತು. ಅಂತದೇನಿಲ್ಲಪ್ಪ, ಇವಳೇ ನಿನ್ನ ಸತಿ ಎಂದು ನೀ ನಿರ್ಧರಿಸಿದರೆ ನಾನು ಯಾವ ದಿನ ಯಾವ ಕ್ಷಣ ನಿನಗೆ ತಾಳಿ ಕಟ್ಟಲು ಅನುಮತಿ ನೀಡುವೆನು ಅಂದೇ ಆ ಕ್ಷಣನೇ ತಾಳಿ ಕಟ್ಟಬೇಕು. ಅಲ್ಲಿಯವರೆಗೂ ತಾಳಿ ಇಲ್ಲದೆ ನಿಮ್ಮ ಬಾಳು ಮುಳ್ಳಿನ ಹಾಸಿಗೆ ಅಂತಿರಬೇಕು. ಈ ಮಾತಿಗೆ ನೀವು ತಪ್ಪಿ ನಡೆದರೆ ಮುಂದೊಂದು ದಿನ ಈ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ನಿಮ್ಮನ್ನೇ ನಾಶ ಮಾಡಿಬಿಡುತ್ತದೆ. ಹುಷಾರ್. ಇದಕ್ಕೆ ನಿಮ್ಮ ಒಪ್ಪಿಗೆ ತಾನೇ? ಅಣ್ಣ, ದೇವರಂತ ಅಣ್ಣನ ಮಾತನ್ನು ಕಿತ್ತು ಹಾಕದೆ ಕೊಟ್ಟ ಮಾತಿಗೆ ತಪ್ಪವನಲ್ಲ ಈ ನಿನ್ನ ತಮ್ಮ. ಅಣ್ಣ, ಸೂರ್ಯಚಂದ್ರನ ಸಾಕ್ಷಿಯಾಗಿ ಶ್ರೀರಾಮಚಂದ್ರನ ಸಾಕ್ಷಿಯಾಗಿಯೂ ಈ ನಿನ್ನ ತಮ್ಮನ ಮಾತು ಒಂದೇ. ನಾನು ಅರಸನಾಗಿ ಬಾಳಿದ್ರು ಸರಿ, ಅನಾಥನಾಗಿ ಬಾಳಿದ್ರು ಸರಿ, ನೀನು ಆಜ್ಞೆ ಮಾಡಿದ ದಿನದಿಂದವೇ ನಾನು ಕೊರಳಿಗೆ ಅರಿಸಿನ ತಾಯಿ ಕರ್ತನನ್ನ. ಈ ಮಾತು ಸತ್ಯವನ್ನ, ಈ ಮಾತು ಸತ್ಯ. ಸಂತೋಷ ಸಹೋದರ, ಸಂತೋಷ. ಮೆಚ್ಚಿದೆ ಈ ನಿನ್ನ ಉದಾರ ಗುಣಕ್ಕೆ. ಅಲ್ಲಿಯವರೆಗೂ ಸತಿಪತಿಗಳಂತೆ ಕಾಲ ಕಳೆಯಿರಿ. ಈಗ ಕೆಲವು ದಿನ ನಿಮ್ಮನ್ನು ಬೇರೆ ಕಡೆ ಇಡಲು ನಿರ್ಧರಿಸಿದ್ದೇನೆ. ಯಾಕೆ ದೇವ್ರೆ? ಸಣ್ಣವಳಾದ ನಿನಗೆ ಅರ್ಥವಾಗುವುದಿಲ್ಲಮ್ಮ. ಒಟ್ಟಾರೆ ಎಲ್ಲರೂ ಸಂತೋಷದಿಂದಿರಬೇಕು ಅಷ್ಟೇ. ಹಾಗಿದ್ರೆ ನಾವೆಲ್ಲರೂ ಈ ಸಂತೋಷ ಸಮಯದಲ್ಲಿ ಹಾಡಿಕೊಂಡಿದ್ದೇವೆ. ಹುಡುಗುವುದು ಹರಿಯುವ ನೀರಲ್ಲಿ ಮುಳುಗುಳಿಗೆ ದುರೆಯುವುದು ಎನ್ನುವ ಕಲ್ಪನೆ ಮನಿ ಮಂಥಾರ
ಹುಷಾರು. ನಾನು ಇವರನ್ನು ಒಂದು ಕಡೆ ಮನೆ ಮಾಡಿ ಕಳಿಸಿ ಬರುವೆ. ಆಯ್ತು ರೀ, ಆದಷ್ಟು ಬೇಗ ಬಂದ್ಬಿಡಿ, ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ದೇವ್ರೆ, ಯಾವತ್ತು ಈ ನನ್ನ ಸಂಸಾರದ ಮೇಲೆ ನಿನ್ನ ಬೆಳಕಿನ ಕಿರಣವಿರ್ಲಪ್ಪ.